ಎಲ್ಲನ ದುಡ್ಡು ಅಡ್ಜಸ್ಟ್ ಮಾಡಿದ್ರೋ ಇಲ್ವೋ? ನಾನು ಎಲ್ಲೇ ದುಡ್ಡು ಅಡ್ಜಸ್ಟ್ ಮಾಡಲಿ, ನಿನಗೆ ಗೊತ್ತಿಲ್ವೇನೆ ನಂಗೆ ಯಾರು ಕೊಡ್ತಾರೆ ಹೇಳಿ ನನಗೆ ಕಾಸ. ನೀನು ಒಳ್ಳೆ ಸಂದ ಕೇಳ್ತೀಯ, ಮೊದಲನೇ ಕಿತ್ತಾನೆ ನನ್ನ ಕೈಲಿ ಒಂದ್ಸಕ್ಕಾಗಲಿಲ್ಲ, ಒದ್ದಾಡೋಗಿದ್ದೀನಿ ನಾನಂತೂ ಒಂದ್ಸಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನೀನು ಒಂದಿಸ್ದ ಅಂತ ಕೇಳ್ತೀಯ. ನಾನು ಎಲ್ಲಿಂದ ಒಂದಿಸ್ಲಿ ಹೇಳು? ನೋಡು, ಬುಡದಾಗೆ ಕಾರು ಬೇಡ ಇವನು ಬೇಡ, ಕ್ಯಾನ್ಸಲ್ ಮಾಡು. ಅದೊಂದೇ ಒಂದು 2 ಲಕ್ಷ ರೂಪಾಯಿದು ಈಗ ಸಾಲ ತಗೊಂಡಿದ್ರಲ್ಲ, ಅದನ್ನ ಹೆಂಗನ ಮಾಡ್ಬಿಟ್ಟು ತೀರಿಸ್ಬಿಡ್ತೀನಿ ಅತ್ತಾಗೆ. ತೀರಿಸ್ಬಿಟ್ಟದಾಗೆ ಹೆಂಗೋ ಸಮಾಧಾನ ಮಾಡ್ಕೊಳೋದು. ನಿಧಾನಕ್ಕೆ ಸ್ವಲ್ಪ ದಿನ ಆದ್ಮೇಲೆ ಬೇಕಾರೆ ತಗೊಂಬಿಟ್ಟು ಬಂದ್ರೆ ಆಯಿತು. ಈಗ ನೋಡು, ದುಡ್ಡು ಅಡ್ಜಸ್ಟ್ ಆಗೋಕ್ಕಿಲ್ಲ, ಇನ್ನು ಯಾರು ನಮಗೆ ಸಾಲನೂ ಕೊಡೋಕ್ಕಿಲ್ಲ, ಏನೂ ಇಲ್ಲ. ಈಗ ಹೋಗಿ ಅವಳು ನೇತ್ರನಿತಾಗ ಮಾತಾಡ್ಬಿಡು. ಹಿಂಗೆ ಹೇಳ್ತಾವ್ ನನ್ನ ಗಂಡ, ಹಿಂಗೆ ಆಗೋಯ್ತು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ನೀವಿಬ್ರು ಹೆಂಗೋ ಸಂತಕ್ಕಿದ್ದೀರಲ್ವ, ಹೆಂಗೋನು ಮಾತಾಡ್ಬಿಟ್ಟು ಬಗೆಹರಿಸು. ತಿಯಪ್ಪ ಐತೆ ಇನ್ನೊಂದ್ಕಿಂತ ಸಾಲ ಪಾಲ ನಿಂಗೆ ಹೇಳ್ತಿದ್ದಂಗೆ ನಾನೇನು ಮಾಡೋಕ್ಕಿಲ್ಲ. ನೋಡು, ನಮ್ಮ ಅಮ್ಮಂಗೂ ಯಾರಿಗೂ ಈಸೆ ಹೇಳೋಕೆ ಹೋಗ್ಬೇಡ. ನಮ್ಮ ಅಮ್ಮಂಗೆ ಗೊತ್ತಾದರೆ ಸುಮ್ಕೆ ನನ್ನ ಮಾನ ಮುರುವದಿ ಎಲ್ಲನೂ ಹೊಂಟೋಯ್ತದೆ. ಏನು ಹೇಳೋಕೆ ಹೋಗ್ಬೇಡ. ಏನು ಹೇಳೋಕೆ ಹೋಗ್ಬೇಡ ಅಂತ ಹೇಳಿದ್ರೆ ಇದೊಳ್ಳೆ ಚೆನ್ನಾಗೈತಲ್ಲ. ಯಾರು ಹೇಳಿದ್ರು ನಿಮಗೆ ಗೋವಾಗ ಹೋಗ್ಬಿಟ್ಟು ಎಲ್ಲಂದ್ರೆ ಖರ್ಚು ಮಾಡ್ಕೊಂಬಿಟ್ಟು ಮಜಾ ಮಾಡ್ಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು. ಈಗ ನೇತ್ರಂಗೆ ಹೋಗ್ಬಿಟ್ಟು ಅದು ಹೆಂಗೆ ಹೇಳೋಕ್ಕಾಯ್ತದೋ ಏನೋ. ಇರೋ ಪ್ರಾಬ್ಲಮ್ನ ಹೇಳ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು ಆವಾಗ ಗೊತ್ತಾಯ್ತದೆ. ನೋಡೋಣ ನೀರು ಮಾತಾಡ್ತೀನಿ. ಇನ್ನೊಂದು ಕಿತ್ತ ಇಂಥ ಕೆಲಸನ ಮಾಡ್ಕೊಂಬಿಟ್ಟು ಬರ್ರಿ, ಆವಾಗ ಐತೆ ನಿಮಗೆ. ಬೈದು ಬೆಳಿಗ್ಗೆಯಿಂದ ನನಗಂತೂ ಬಾಯೆಲ್ಲ ನೋವು ಬಂದ್ಬಿಟ್ಟೈತೆ. ನಂಗೆ ದೇವ್ರಣೆಗೂ ಬೆಳಿಗ್ಗೆಯಿಂದ ಅಷ್ಟು ಬೈದಿದ್ದೀನಿ ನಿಮ್ಮನ್ನ. ನನ್ನ ಬಾಯೇ ತಳ್ಕೆಟ್ಟೋದಂಗೆ ಆಗೋಗ್ಬಿಟ್ಟೈತೆ ನನ್ನ ಬಾಯೇನಿ. ನೋಡಿ, ನೀವು ಅಡ್ಜಸ್ಟ್ ಮಾಡಿ ಎಲ್ಲೋ ಒಂದು ಹತ್ರ, ನಾನು ಅಡ್ಜಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಇಲ್ಲ ನೇತ್ರಂಗೆ ಹೇಳ್ಬಿಟ್ಟು ಈ ಸಾಲ ತೀರೋದ ಮೇಲೆ ತಗೊಳಂದು ಬಿಡು ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಬರ್ತೀನಿ, ಸರಿನಾ? ಅಷ್ಟು ಹೇಳಿ ಸಾಕು. ದೇವ್ರಣೆ ಸಾಲಗಳು ಮಾಡ್ಕೊಂಡ್ರೆ ತೀರ್ಸೋಕ್ಕಾಗಕ್ಕಿಲ್ಲ. ನಿಜವಾಗೂ ಅರ್ಥ ಮಾಡ್ಕೊ, ಭಾಳ ಕಷ್ಟ ಆಯ್ತದೆ. ಸಾಲ ಪಾಲ ಅಂತ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ತೀರ್ಸೋದೇನು ಹೊಸಿ ಕಷ್ಟ ಆಯ್ತದೆ ಅನ್ಕೊಂಡ ಬೊಲ್ ಕಷ್ಟ ಆಯ್ತದೆ ತೀರ್ಸೋದು ಎಲ್ಲನೂ. ಅದಕ್ಕೆ ಆಗಕ್ಕಿಲ್ಲ ತೀರ್ಸೋಕ್ಕೂ ಎಲ್ಲನೂ. ನನ್ನ ಮಾತು ಕೇಳು, ಸರಿನಾ? ನೆಟ್ಟಿಗೆ ಹೋಗ್ಬಿಟ್ಟು ಅವಳಿಗೆ ಹೇಳ್ಬಿಡು, ಇವಾಗ ಕಾರೇನು ಬೇಡ, ಹಿಂಗೆ ಆಗೋಗ್ಬಿಟ್ಟೈತೆ ನನ್ನ ಗಂಡಂದು ಎಲ್ಲನೂ ಏನು ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ ಬಿಡು, ಇನ್ನೊಂದು ದಿನ ಯಾವಾಗ ನಾನು ನಿಧಾನಕ್ಕೆ ತಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಏನಾರ ಒಂಚೂರು ನಯಸ್ ಮಾಡಿ ಹೇಳ್ಬಿಡತ್ತಾಗೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಮನೆ ನಾನು ಆಯ್ತಾಳೆ. ಹೋಗಿ ಯಾಕಾರು ಬೇಡ ಇವನು ಬೇಡ, ಆಡ್ಕೊಳ್ಳೋರು 4 ದಿನ ಆಡ್ಕೋತಾರೆ, 5ನೇ ದಿನ ಸುಮ್ಮನೆ ಆಗೋಗ್ಬಿಡ್ತಾರೆ. ಸರಿ ಆಯಿತು, ಅರ್ಥ ಮಾಡಿಸ್ತೀನಿ ರೀ ಹೋಗ್ಬಿಟ್ಟು. ಇನ್ನೇನು ಮಾಡೋಕ್ಕಾಯ್ತದೆ? ಇಷ್ಟೆಲ್ಲ ಆದಮೇಲೆ ದುಡ್ಡೇ ಇಲ್ಲ ಅಂತಂದಮೇಲೆ ಇನ್ನೇನು ಬಾಯಿ ಬಡ್ಕೊಳಕ್ಕಾಯ್ತದೆ? ಹೇಳ್ತೀನಿ ಇರು. ಯಾಕೋನಪ್ಪ, ನಾನು ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ನೆಟ್ಗೆ ಆಗೋದೇ ಇಲ್ಲ. ಯಾವ ಕೆಲ್ಸಕ್ಕೆ ಕೈಗೆ ಹಾಕಿದ್ರು ಒಂಥರ ಇದಾಗೋಗ್ಬಿಡ್ತದೆ. ಯಪ್ಪ ಯಾಕೋ ನನಗಂತೂ ಟೆನ್ಷನ್ ಹೆಂಗೋಗ್ಬಿಡತ್ತಾಗೆ. ಅವಾಗಿನ ಸಾಲನ ಹೊರಿತಲ್ಲ ಅನ್ನೋದೇನೇ ಸಮಾಧಾನ ಇಲ್ಲೊಂದಿದ್ರೆ ಎಷ್ಟು ಒದ್ದಾಡಿ ಸಾಯ್ಬೇಕಿತ್ತು ಇವಳು ನಾನಂತೂ. ಯಪ್ಪ ದೇವ್ರೇ ಸಾಕಪ್ಪ ಭಗವಂತ. ನೋಡ್ರಿ, ನೀವು ಹಿಂಗೆ ಇದ್ರೆ ಆಗಕ್ಕಿಲ್ಲ. ಏನಾರ ಮಾಡಿ ನಾವು ದುಡ್ಡು ಸಂಪಾದನೆ ಮಾಡಬೇಕು. ಆ ಬುದ್ಧಿಯವರೆಲ್ಲ ನೋಡ್ರಿ ಹೆಂಗೆ ಸಂಪಾದನೆ ಮಾಡ್ತಾರೆ. ನಾವು ಹಂಗೆ ಸಂಪಾದನೆ ಮಾಡೋದಕ್ಕಿಂತ ಕಲಿಬೇಕು. ನೋಡಿ, ಇವಾಗ ಕಾರ್ ತಗೊತಿದ್ವಿ, ನಾನು ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಏನೇನೋ ಮಾಡ್ತಾಯಿದ್ದೀನಿ. ನಾನು ಅದೇ ಇವಳು ಮಾಡ್ತಾವಳಲ್ಲ ರಾಧಿ, ಅದೇ ಅದಕ್ಕಿಂತ ಸಂದಕ್ಕೆ ಏನೇ ಬಿಸ್ನೆಸ್ ಮಾಡ್ತೀನಿ. ನೀವು ನಂಗೆ ಸಂದಕ್ಕೆ ಸಪೋರ್ಟ್ ಮಾಡಿ, ಸರಿನಾ? ಅಷ್ಟೇ ಅಲ್ಲ, ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮದು ಬೆಳೆಬೇಕು ಬಿಸ್ನೆಸ್ಸು. ಆ ಥರ ನಾನು ಅದಕ್ಕೆಲ್ಲ ಒಳ್ಳೆ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ ರೀ ನಾನಂತೂ. ಇವತ್ತಲ್ಲ ನಾಳೆ ಆ ರಾಧನ್ ಬಿಸ್ನೆಸ್ ಏನು ಮಾಡಬೇಕು ಹಂಗೆ ಬಿಸ್ನೆಸ್ನ ಬೆಳೆಸ್ತೀನಿ. ನೋಡ್ತಾ ಇರ್ರಿ ನೀವು ಅಷ್ಟೇ, ಕುಂತ್ಕೊಬೇಡಿ. ನೀವು ಎಲ್ಲ ಒಂತಾಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಒಳ್ಳೆ ಚೆನ್ನಾಗಿರತ್ತ ಕೆಲಸಕ್ಕೆ ಹೋಗಿ, ಸರಿನಾ? ಈ ಕಾರ್ದು ಆಮೇಕಿಂದ ಮನೆ ಮೇಂಟೆನೆನ್ಸು ಎಲ್ಲ ಬೇಡವೇನ್ರಿ, ಹಾಡಾಡ್ಕೊಂಡು ಹೋಗ್ಬಿಡ್ತಾರೆ ಎಲ್ರೂ, ಸರಿನಾ? ದಯವಿಟ್ಟು ನೀವು ಕೆಲಸಕ್ಕೆ ಸೇರ್ಕೊಳ್ಳಿ. ಸೇರ್ಕೊತೀನಿ. ನಾನೇ ಅನ್ಕೊಂಡೇನ್ರಿ ಈಗ ತಗೊಳ್ಳೋ ಕಾರ್ನೇ ಓಡಿಸ್ಕೊಂಡು ಒಂಚೂರು ದುಡ್ಕೋಬೋದಲ್ಲ, ಅವರು ಇವ್ರನ್ನ ಟ್ರಿಪ್ ಕರ್ಕೊಂಡು ಹೋಗ್ಬಿಟ್ಟು ಕಾರಾಗೇನೇನಿಯಾ ಅದ್ರಾಗೆ ದುಡ್ಡು ಸಂಪಾದನೆ ಮಾಡ್ಬೋದಲ್ಲ ಅಂತ ಅನ್ಕೊಂಡೆ. ಹಂಗೂ ಮಾಡ್ಬೋದು. ಈ ಕಾರ್ ಬರ್ತದಲ್ಲ ನಳಿಕೆ, ನೀವು ಹೋಗಿರಲ್ವ ಶೋರೂಮ್ ತಕ್ಕೆ? ಅಣ್ಣಯ್ಯ ಹೋಗಿದ್ನಲ್ಲ, ನಾನಿನ್ ಯಾಕೆ ಅಂತ ಸುಮ್ಕಾಗೋಗ್ಬಿಟ್ಟೆ. ಇಲ್ಲಾಂದಿದ್ರೆ ನಾನು ಹೋಯ್ತಾ ಇದ್ದೆ. ಅಣ್ಣಯ್ಯನೇ ಹೋಗಿದ್ನಲ್ಲ, ಬುಡತ್ತಾಗ ಅಣ್ಣಯ್ಯನೇ ಹೋಯ್ತಾನೆ ಅಂತ ಹೇಳ್ಬಿಟ್ಟು ಅತ್ತಾಗ ನಾನು ಸುಮ್ಕಾದೆ. ಕಾರ್ನೇನೇನಿಯ ಬರ್ತದಲ್ಲ ಕಾರ್ನ, ಅದನ್ನೇ ಕರ್ಕೊಂಡು ಟ್ರಿಪ್ ಕರ್ಕೊಂಡು ಓಡಾಡಿಸ್ತೀನಿ ಸುಮ್ಕೆ ಎಲ್ರೂ. ಊರು ಜನಗಳನ್ನೆಲ್ಲ ಕರ್ಕೊಂಡು ಒಬ್ಬೊಬ್ಬರನ್ನೇ ಓಡಾಡಿಸಿದ್ರೆ ಆವಾಗ ನೋಡು ಏನಾಯ್ತದೆ ಅಂತೇಳಿ. ಕಾಸು ಅಂದ ಸಂಪಾದನೆ ಆಯ್ತದೆ, ಎಲ್ರೂ ಬಂದು ಹೊತ್ಕೋತಾರೆ ಕಾರ್ಗೆ, ಡ್ರಾಪ್ ಮಾಡೋದು ದುಡ್ಡು ಇಸ್ಕೊಳ್ಳೋದು, ಹಂಗೆ ಮಾಡ್ತೀನಿ. ಈ ವಿಷಯನ ಪ್ರೇಮಿಗೆಲ್ಲ ಗೊತ್ತಾಗಂಗೆ ಮಾಡಬೇಡಿ. ನಿಮ್ಮ ಅಣ್ಣಂಗೆ ಪ್ರೇಮಿಗೆ ಎಲ್ಲ ಗೊತ್ತಾಯ್ತು ಅಂದರೆ ನಮ್ಮ ಪಿಲಾನೆಲ್ಲ ಉಲ್ಟಾಗೋಯ್ತದೆ. ಹೇಳೋಕ್ಕಾಯ್ತದೇನೆ? ಮರ್ಯಾದೆ ಇಲ್ವಾ? ಮರ್ಯಾದೆ ನಾನಂದೆಲ್ಲ ಹೇಳೋಕ್ಕಿಲ್ಲ, ಸುಮ್ಕಿರು. ನಾವು ಚೆನ್ನಾಗಿರ್ಬೇಕಷ್ಟೇ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನೇತ್ರ, ನಿನ್ನ ಹತ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನೀವಿಬ್ರು ಇಲ್ಲೇ ಇದ್ದೀರಾ, ಒಳ್ಳೇದೇ ಆಯಿತು. ನಿಮ್ಮ ತಾಗೋಸಿ ಮಾತಾಡಬೇಕಿತ್ತು. ಹೇಳು ಪ್ರೇಮ, ಏನು ಇಸ್ಯ? ಏನು ಇಸ್ಯ ಅಂದರೆ ಅದು ಅದೇ ನಾವು 2 ಲಕ್ಷ ರೂಪಾಯಿ ಕಾಸು ಇಸ್ಕೊಂಬಿಟ್ಟು ಬಂದಿದ್ವಲ್ಲ. ನಾಳೆ ಕಾರ್ ಬರ್ತದಲ್ಲ ಕಟ್ಟು ಅಂತ ಹೇಳ್ಬಿಟ್ಟು ಇಸ್ಕೊಂಬಿಟ್ಟು ಬಂದಿದ್ವಲ್ಲ. ಯಪ್ಪ ಹೆಂಗೋ ಆ ಪೊದ್ದಿ ಮುಂದೆ ಮುರಿಯೋದಿ ಕಳ್ಕೊಂಡಿದ್ದಂಗೆ ಕಾರ್ ಬಂದ್ಬಿಟ್ರೆ ಸಾಕು ನಾಳಿಕೆ. ಸಾಲ ಹೆಂಗೋ ತೀರ್ಸಿದ್ರಾಯ್ತು. ಈ ಸೊತ್ತು ನನ್ನ ಗಂಡಂಗೆ ಅದನ್ನೇನೇ ಹೇಳ್ತಾ ಇದ್ದೆ, ನೋಡು ತೀರಿಸ್ಬಿಡೋಣ ಹೆಂಗೋ ನಾವು ಸಾಲನ, ಈ ಕೆಲಸ ನೋಡ್ಕ ನೀನು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಅಲ್ಲ ನೇತ್ರ, ಇವಾಗ ಕಾರ್ ಏನೋ ಅವಶ್ಯಕತೆ ಐತಿ ಹೇಳು? ಸಾಲ ಪಾಲ ಮಾಡ್ಕೊಂಡು ಕಾರೆಲ್ಲ ಯಾಕೆ ತಗೋಬೇಕು ಹೇಳು? ಸುಮ್ಕೇಣಿಯ ಕಾರು ಬೇಡ ಇವನು ಬೇಡ ಅಂತ ನಂಗೆ ಅನ್ನಿಸ್ತೈತೆ. ಯಾಕಂದರೆ ಸಾಲ ಬೇರೆ ಶಾನೆ ಆಗೋಗ್ಬಿಟ್ರೆ ಕಟ್ಟೋದು ಮಾಡೋದು ಕಷ್ಟ ಆಗೋಗ್ಬಿಡ್ತದೆ. ಅದಕ್ಕೇನಿಯ ಸಾಲ ಏನಕ್ಕೆ ಬೇಕು ಅಂತ.
ಯಾಕೆ ಪ್ರೇಮಿ ಹಿಂಗೆ ಚೇಂಜ್ ಆಯ್ತಾ ಇದೆಯಲ್ಲ ನೀನು? ಏನಾಯ್ತು ನಿನಗೆ ಹಿಂಗೆ ಚೇಂಜ್ ಅಂತ ನಿನ್ಗೆ ಏನೇ ಆಗೈತೆ ನಿನಗೆ? ಈಗ ಎಲ್ಲರೂ ಒಪ್ಕೊಂಡು ಎಲ್ಲ ಮಾಡಿದ್ದೆಲ್ಲ ಮುಗಿದ್ಮೇಲೆ ಇಂಥ ಚೇಂಜ್ ಆಗೋದು ಯಾಕೆ ಹೇಳಿ ನೀನು? ನಿನ್ಗೆ ಏನಾಗೈತೆ ಹಾಂ? ನೀನು ಸುಮ್ಕೆ ಇರೋದು ಬಿಟ್ಬಿಟ್ಟು ನೀನು ನೋಡು ಇಲ್ಲಪ್ಪ ಕಾರ್ ತಗೊಬಿಟ್ಟು ಬರಬೇಕು ಅಂದರೆ ತಗೊಂಬಿಟ್ಟು ಬರ್ಬೇಕು ಅಷ್ಟೇ ಏನಿಯ. ಅಲ್ಲ ಕಣೆ, ಇಷ್ಟು ದಿನ ದುಡ್ಡು ಅನ್ಸಿರ್ಲಿಲ್ಲ ಅನ್ನಂಗೆ ಕಷ್ಟ ಇತ್ತು. ಇವಾಗ ದುಡ್ಡೆಲ್ಲ ಅಂದರೆ ಅಡ್ಜಸ್ಟೂ ಆಗೈತೆ. ಈಗ ಸುಮ್ಕೆ ನೀನು ಅದೇನೋ ಒಂಥರಲ್ಲ ಸುಮ್ಮನೆ ಇರೋಕ್ಕೆ ನಿನಗೆ ಹಾಂ? ಸುಮ್ಮನೆ ಇರೋದು ಬಿಟ್ಬಿಟ್ಟು ಅದೇನೋ ಒಂಥರಲ್ಲ ಹಂಗಾಯ್ತು ನೋಡು. ಕಾರ್ ತರಬೇಕು ಅಂದರೆ ತರಬೇಕು ಅಷ್ಟೇ ನೀನು. ಅದು ಬಿಟ್ಟು ಬೇರೆ ನಾನು ನಿನ್ಗೇನು ಬೇಡ. ಕಾರ್ಗೋಸ್ಕರ ಅದೇನೋ ಒಂಥರಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿನಗೂ ಗೊತ್ತು ನನಗೂ ಗೊತ್ತು. ಇಲ್ಲಮ್ಮ, ಕಾರಂತೂ ಬರಲೇಬೇಕು. ಇವಾಗ ಸಮಸ್ಯೆ ಏನಾಗೈತೆ? 2 ಲಕ್ಷ ರೂಪಾಯಿ ಬಂದೈತೆ ತಾನೇ? ಅಲ್ಲ ಕಣೆ, ಅದು ನನ್ನ ಗಂಡ ಎತ್ಕೊಂಡು ಹೋಯ್ತಾ ಇದ್ದಂತೆ. ನನ್ನ ಗಂಡ ಇದು ಕೊಡ್ಬೇಕು ಕಾರು ಕೊಡಬೇಕು ಅಂತ ಕಾಸ್ತ ಅದೇ ನಮ್ಮ ಯಜಮಾನಪ್ಪ ಯಾರು ತಗೋ ಸಾಲ ಮಾಡಿದ್ದಂತೆ. ಸಾಲ ಮಾಡಿರೋದಕ್ಕೆ ಆ ಯಪ್ಪ ಎತ್ಕೊಂಡು ಹೋಗ್ತಿರೋ ದುಡ್ಡನ್ನ ಹಂಗೆ ನೀನು ಕಿತ್ಕೊಂಬಿಟ್ನಂತೆ. ಕೊಡು, ನೀನು ಸಾಲ ಕೊಟ್ಟಿಲ್ಲ 2 ಲಕ್ಷ ರೂಪಾಯಿನ ಏನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕಿತ್ಕೊಂಬಿಟ್ಟವ್ನೆ. ಅದಕ್ಕೆ ಈಗ ನಾವು ಇಬ್ಬರು ತಂದಿದ್ವಲ್ಲ 2 ಲಕ್ಷ ರೂಪಾಯಿ ಕಾಸು, ಅದು ಹೊಂಟೋಗ್ಬಿಟ್ಟೈತೆ ಕಣೆ ನೇತ್ರ. ಅದಕ್ಕೆ ಈಗ ಅರ್ಜೆಂಟ್ಗೆ ಏನು ಮಾಡೋಕ್ಕಾಗಲ್ಲ. ಈಗ ನಿಧಾನಕ್ಕೆ ಏನೋ ಒಂದು ಮಾಡ್ಕೊಂಡ್ರೆ ಆಯ್ತು ಬಿಡು. ಈಗ ಅರ್ಜೆಂಟಾಗಿ ಏನೂ ಕಾರ್ ತಗೊಳ್ಳೋದೇನು ಬೇಡ. ಅಯ್ಯೋ 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 ಅಯ್ಯೋ, ಏನೇ ನಿನ್ನ ಗಂಡ ಇಂಥ ಕೆಲಸನ ಮಾಡೋದು? ಯಪ್ಪ, ಏನೇ ಇದು ಹಿಂಗೆ? ನನಗಂತೂ ನಂಬಕ್ಕೆ ಆಯ್ತಿಲ್ಲ. ಏನು ಹೇಳ್ತಿದ್ಯಾ? ನಿನ್ನ ಗಂಡನ ಸಾಲ ತೀರ್ಸೋಕ್ಕೆ ನಾನು ಕಷ್ಟಪಟ್ಬಿಟ್ಟು ಸಾಲ ಇಸ್ಕೊಂಬಿಟ್ಟು ಬಂದಿರೋ ದುಡ್ಡು ಏನಿಯ ಬೇಕಾಗಿತ್ತಾ? ನೋಡೆ, ನಾವು ಕಾರ್ಗೆ ಅಂತ ಇಸ್ಕೊಂಬಿಟ್ಟು ಬಂದಿದ್ದು. ಕಾರ್ಗೆ ಅಂತ ಇಸ್ಕೊಂಬಿಟ್ಟು ಬಂದಿದ್ದೀವಿ ಅಂತಂದರೆ ಅದು ಕಾರ್ಗೆ ಏನೇ ಆಗಬೇಕು. ಅದು ಬಿಟ್ಬಿಟ್ಟು ಬೇರೆ ಏನಕ್ಕೂ ಬಳಸ್ಕೊಡ್ದು ಕಣೆ. ಕಾರ್ಗೆ ಏನೇ ಆಗಬೇಕು. ನೀನು ನೋಡು ಹೆಂಗೆ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನೋಡು. ನನ್ನ ಕಾರ್ಗೆ ಕೊಡ್ತಿದ್ದಂಗೆ ಇನ್ನೇನಕ್ಕೆ ಇದು ಮಾಡ್ತಾರೆ ಹೇಳು? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ನೀನು ಎಲ್ಲೇನ ರೆಡಿ ಮಾಡ್ಬಿಟ್ಟು 2 ಲಕ್ಷ ನೀನು ಸಾಲ ತೀರ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಾಲ ಮಾಡಿದ್ನಾ? ಥೂ, ಅದೇನು ಗಂಡ ಹೆಂಡ್ತಿನ ಇಬ್ರು ಹೋಗಿ ಹೋಗಿ ನಿಂತ ವ್ಯವಹಾರ ಮಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಏನೇ ಕಷ್ಟದಾಗಿದ್ದೀವಿ, ಹಿಂಗೆ ಕಷ್ಟ ಹೋಗ್ಬಿಟ್ಟೈತೆ ಅಂತ ಹೇಳ್ಕೊಂಡ್ರು ಆ ಕಷ್ಟಕ್ಕೆ ಸ್ಪಂದಿಸೋದಿಲ್ವಲ್ಲೇ? ಏನೂ ಇಲ್ವಲ್ಲೇ? ನೀನಂತೂ ಕಷ್ಟಕ್ಕೆ ಸ್ಪಂದಿಸ್ಬೇಕು ತಾನೇ. ಹಿಂಗೆ ಕಷ್ಟ ಆಗೈತೆ ಬಿಡಪ್ಪ, ಅವಳಿಗಂತೂ ಅವಳು ಗಂಡೇನ ಸಾಲ ಮಾಡ್ಕೊಂಡವನಂತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಷ್ಟಕ್ಕೆ ಸ್ಪಂದಿಸ್ಬೇಕು ತಾನೇ. ಸ್ಪಂದಿಸ್ತಿದ್ದಂಗೆ ಇದೇನೇ ಇದು ಹಿಂಗೆ ಮಾತಾಡ್ತಿದ್ದಲ್ಲ ನೀನಂತೂ? ಇದೇನೇ ನೀನು ನನಗೆ ಕೊಡ್ತಿರೋ ಬಹುಮಾನ ಅಂತ ಹೇಳಿದ್ರೆ ಅಲ್ಲ, ನಿಮ್ಗೇನು ಅನ್ಸೋದೇ ಇಲ್ವಾ? ಬಿಡು, ನಾನೇನು ಬೇಕಂತ ಏನೋ ಬಳಸ್ಕೊಂಬಿಟ್ಟಿದ್ದೀನ? ಏನು ನಾನು ಏನು ಬಳಸ್ಕೊಂಡಿಲ್ಲ, ಏನಿಲ್ಲ. ನನ್ನ ಕಷ್ಟ ನನಗೆ ಗೊತ್ತು. ಬೇಕಂತ ನೀನು ಮಾಡೋನ್ವೇ ಇಲ್ಲ ಅಂತದ್ರಾಗೆ ಈಗ ನೋಡು ಹೆಂಗೆ ಬೇಕು ಕುರಿಸ್ತೀಗ ಅಂತ ಹೇಳ್ಬಿಟ್ಟು ನೋಡು. ಜೊತೆಗಿರೋರು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಕಾಸಿಲ್ಲ ಹಿಂಗೆ ಆಗೋಗ್ಬಿಟ್ಟೈತಿ ಅಂತಂದರೆ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡೆ, ನಂಗೆ ಗಿಡ್ಜಸ್ಟ್ ಮಾಡೋದು ಅದು ಇದು ಎಲ್ಲನೂ ನನಗೆ ಏನು ಬೇಕಾಗಿಲ್ಲ. ನನಗಂತೂ ನನಗೇನಿದ್ರು ಕಾರ್ ತರಬೇಕು ಅಷ್ಟೇನಿಯ. ನೋಡು, ಅದು ಎಲ್ಲಿ ತಗೊಬಿಟ್ಟು ಬತ್ತೀಯೋ ಕಾಸನ್ನ, ಅದು ಎಲ್ಲಿ ಸಾಲ ಮಾಡ್ಬಿಟ್ಟು ತಗೊಬಿಟ್ಟು ಬತ್ತೀಯೋ ನನಗಂತೂ ಗೊತ್ತಿಲ್ಲ. ನಿನ್ನ ಥರ ಮರ್ಯಾದೆ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನನ್ನ ಗಂಡಕ್ಕೆ ಎಲ್ಲ ನಿರ್ಧಾರ ಮಾಡಿದ್ದೀವಿ, ಸಾಲ ಹೆಂಗೆ ತೀರಿಸಬೇಕು, ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಯವ್ವ, ನೀವೇ ಕಿತ್ತಾಡ್ಬಿಟ್ರೆ ಹೆಂಗೆ? ಆ ಪೊದ್ದಿ ಕೈಯಾಗೆ ನೀವೇನೇನಿಯಾ ಇದಾಗೋಗ್ಬಿಟ್ಟು ನಗುಬಾಟ್ಲು ಬಂದ್ಬಿಡ್ತೀರ ಅಷ್ಟೇನಿಯಾ? ಆ ಪೊದ್ದಿ ನೀವು ಇಬ್ರು ಕಿತ್ತಾಡಿ ವಯಸ್ಸೇ ಗೊತ್ತಾಯ್ತು ಅಂದರೆ ಹಬ್ಬ ಮಾಡ್ಕೊಂಡ್ಬಿಡ್ತಾಳೆ. ನಿಮ್ಗೇನು ಅಷ್ಟು ಪರಿಜ್ಞಾನ ಇಲ್ವಾ? ನಿಮ್ಗಂತೂ ನೀವಿಬ್ರು ಯಾಕೆ ಹಿಂಗೆ ಕಿತ್ತಾಡ್ತೀರಾ? ಅಣ್ಣ ಏನೋ ಸಾಲ ಮಾಡೈತಿ, ಏನೋ ಆಗೈತೆ, ನೋಡಿ ಅದಕ್ಕೆ ಹೆಂಗನ ಮಾಡ್ಬಿಟ್ಟು ನೀವೇನೇನಿಯ ದುಡ್ಡು ಅಡ್ಜಸ್ಟ್ ಮಾಡಿ ಇನ್ನೇನು ಮಾಡೋಕ್ಕಾಯ್ತದೆ? ಬೇಕಾದ್ರೆ ಸಾಲನ ನಿಧಾನಕ್ಕೆ ತೀರಿಸ್ಕೊಂಡ್ರೆ ಆಯ್ತಲ್ವೇ? ನೀವು ಹೆಂಗೋ ಸುಮ್ಮನೆ ಸಾಲ ಪಾಲ ಮಾಡ್ಬಿಟ್ಟು ಅಡ್ಜಸ್ಟ್ ಮಾಡಿ ಅಷ್ಟೇನೇನಿಯ. ಈಗ ಎಲ್ಲರೂ ಅನ್ಕೊಂಬಿಟ್ಟಿದ್ದೀವಿ ತರಬೇಕು ಅಂತ ಹೇಳ್ಬಿಟ್ಟು ನೀವೇನು ಬ್ಯಾಡ ಗಿಡ ಅನ್ನೋದೇನೋ ಚಂದಕ್ಕಿರಕ್ಕಿಲ್ಲ. ಹೋಗ್ಬಿಟ್ಟು ಅಣ್ಣ ಹಿಂಗೆ ಹೇಳ್ರಿ ಹೆಂಗನ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಣ್ಣ ಹೆಂಗಿದ್ರು ದುಡ್ಡು ಅಡ್ಜಸ್ಟ್ ಮಾಡ್ತಾನೆ. ನಾವೇ ಕಿತ್ತಾಡ್ತಾ ಇದ್ರೆ ದೇವ್ರನೇ ನಾವೇನು ಸಾಸಕ್ಕಾಗಲ್ಲ. ನಾವೇನಿಗೆ ಕಿತ್ತಾಡ್ತಾ ಇದ್ರೆ ನೇತ್ರ ನೀನು ಅರ್ಥ ಮಾಡ್ಕ. ಅವ್ರು ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡ್ತಾರೆ, ಸುಮ್ಮನಿರು. ಅದಕ್ಕೆ ಹೋಗ್ಬಿಟ್ಟು ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡಿ. ಅದಕ್ಕೆ ಇದನ್ನ ಬಿಟ್ಟು ನಮಗೆ ಬೇರೆ ಏನೂ ದಾರಿ ಇಲ್ಲ. ನೋಡಿ, ಅಮ್ಮ ದೇವ್ರನೇ ನಮ್ಮನ್ನು ತುಂಬ ಚೀಪಾಗಿ ನೋಡ್ತಾರೆ. ನಿಮಗೂ ಗೊತ್ತು. ರಾಧಾ ಪುದ್ದಿ ಮುಂದೆ ನಮ್ಮನ್ನ ತುಂಬ 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 ಚೀಪಾಗಿ ನೋಡ್ಬಿಡ್ತಾರೆ. ದೇವ್ರಣೆಗುನ್ವೆ ಸುಮ್ಕೆನೇನಿಯ ದುಡ್ಡು ಅಡ್ಜಸ್ಟ್ ಮಾಡೋಕೆ ಅಣ್ಣ ಹಿಂಗೆ ಹೇಳಿ ನೀವು ಅಡ್ಜಸ್ಟ್ ಮಾಡೋಗಿ ಸುಮ್ಕೇನಿಯ. ದಯವಿಟ್ಟು ನೀವೇನಿಯ ಕಿತ್ತಾಡಬೇಡ್ರಿ ರೀ. ಇದ್ರ ನಂದೇನ ತೆಪ್ಪೈತ ಹೇಳಿ? ದುಡ್ಡು ಅನ್ಸಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಇವಳು ಗಂಡ ಸಾಲ ಮಾಡವನೇ ನಿಮ್ಮ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟೆಲ್ಲ ಸಾಲಗಾರರು ಕೊಟ್ಬಿಟ್ರೆ ನಮ್ಮ ಕಾರಿನ ಪರಿಸ್ಥಿತಿ ಏನಾಗ್ಬೇಡ? ಊರೆಲ್ಲ ಆಡಾಡ್ಕೊಂಡು ಹೋಗಕ್ಕಿಲ್ವಾ? ನನಗೆ ಸಿಟ್ಟು ಬರೋಕ್ಕಿಲ್ವಾ ಹೇಳಿ? ನಾನೇನು ಸುಮ್ಕೆ ಇದು ಮಾಡ್ತಾ ಇದ್ದೀನ? ಎಲ್ಲ ಇವಳಿಂದ ನೆನೆಯ. ನನಗಂತೂ ಹೆಂಗೆ ಬೇಜಾರಾಯ್ತೈತಿ ಅಂತಂದರೆ ದೇವರನ್ನ ಇಂಥ ಜೊತೆ ಫ್ರೆಂಡ್ಶಿಪ್ಪೇ ಮಾಡಬಾರ್ದು. ಇವಳೇನು ಸಾಚ ಸುಮ್ಕೆ ನೆನೆಯ, ಅದೇನೋ ಒಂಥರಲ್ಲ ಹಂಗಾಯ್ತು. ನೇತ್ರ ಸುಮ್ಮನೆ ಆಗ್ಬಿಡು ನೇತ್ರ. ನಿಜವಾಗೂ ನಾವೇ ಕಿತ್ತಾಡ್ಕೊಂಡ್ರೆ ತುಂಬ ಕೆಟ್ಟದಾಗಿರ್ತದೆ ನೇತ್ರ. ಈಗ ಹೆಂಗಿದ್ರು ಅದಕ್ಕೆ ಹೊಂದಿಸ್ತಾರೆ, ಸುಮ್ಮನೆ ಇರು. ಸರಿ ಬಿಡಿ, ಆಯಿತು. ನನಗೇನೇ ಯೋಗ್ಯತೆ ಇಲ್ವೇನು 2 ಲಕ್ಷ ರೂಪಾಯಿ ಹೊಂದಕ್ಕೆ? 2 ಲಕ್ಷ ರೂಪಾಯಿ ಹೊಂದಸ ಅಷ್ಟು ಯೋಗ್ಯತೆ ಇಲ್ದಿರೋಳು, ಗೊತ್ತಿಲ್ದಿರೋಳು ಅಂತ ಅನ್ನಿಸ್ಕೊಂಬಿಟ್ಟವ್ರು ನನ್ನೇನಿಯ. ನನಗೆ ಎಲ್ಲ ಥರನೂ ಗೊತ್ತು. ನನಗೆ ಹೆಂಗೆ ಮಾಡಬೇಕು, ಹೆಂಗೆ ಹೊಂದಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಹೊಂದಿಸ್ಕೊಂಬಿಟ್ಟು ಬರ್ತೀನಿ. ಸುಮ್ಮನೆ ಕಷ್ಟ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕಿದ್ದೆ ಅಷ್ಟೇನಿಯ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಕುನ್ವೇ ಇಲ್ಲ. ನನಗೂ ಒಂದ್ಸ ಯೋಗ್ಯತೆ ಐತೆ, ಹೊಂದಿಸ್ತೀನಿ ಹೇಳು. ಹಿಂಗೆಲ್ಲ ಮಾತಾಡ್ತೀನಿ ಹತ್ರ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಕಾರು ಅಂತ ಎಲ್ಲರಿಗೂ ಹುಚ್ಚಿಡ್ಬಿಟ್ಟೈತಲ್ಲ, ಕಾರು ಹುಚ್ಚು. ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದೀವಿ ಅಷ್ಟೇನಿಯ. ನಾವಿರ್ಬೋದು, ಅವ್ರಿರ್ಬೋದು, ಎಲ್ಲ ಅಷ್ಟೇನಿಯ. ನೋಡಿ, ಈ ಕಾರ್ ಬಂದಮೇಲೆ ಎಲ್ಲ ಸೊರೈತದೆ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಕಾರ್ ಒಂದು ಅಷ್ಟೇನಿಯ ಮುಖ್ಯ. ಇವಾಗ ನಮಗೆ ಬಂದೇ ಬರ್ತದೆ ಕಾರ್ ಮನೆಗೆ. ಕಾರ್ ಮನೆಗೆ ಬಂದಮೇಲೆ ನಾವು ಯಾರೂ ಕಿತ್ತಾಡಲ್ಲ, ಏನು ಮಾಡಲ್ಲ. ನೀವು ಸುಮ್ಮನೆ ಇರ್ರಿ. ಈ ಕಾರ್ ವಿಚಾರಕ್ಕೆ ನಾವೇ ಕಿತ್ತಾಡ್ಕೊಂಡ್ರೆ ಅಮ್ಮಂತಾಗೆ, ಪೊದ್ದಿತಾಗೆ, ರಾಧಂತಾಗೆ ಎಲ್ಲರ ತಗೊಂಡ್ವೆ ತುಂಬ ಕೆಟ್ಟದಾಗ ಹೋಗ್ಬಿಡ್ತೀವಿ ನಾವಂತೂ. ನಿಜವಾಗೂ ಇದೆಲ್ಲ ಬೇಕಾ? ಸುಮ್ಮನೆ ಏನು ಬೇಡ, ಸುಮ್ಮನೆ ಇರಿ. ನನ್ನ ಮಾತು ಕೇಳಿ. ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸರಿನಾ?
ಸರಿ ಆಯಿತು ಬಿಡಿ, ನಾವೇ ಕಿತ್ತಾಡ್ಕೊಂಡು ಇನ್ನೇನು ಮಾಡೋಕ್ಕಾಯ್ತದೆ, ದುಡ್ಡೊಂದು ಹೊಂದಿಸ್ಬೇಕು ಅಷ್ಟೇ ತಾನೇ. ಸರಿ ಆಯಿತು, ದುಡ್ಡು ಹೊಂದಿಸ್ತೀನಿ ಬಿಡಿ. ಇನ್ನೇನು ಕಿತ್ತಾಡ್ಕೊಂಡು ಕುತ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಯ್ತದೆ. ನಾನು ಪ್ರೇಮ ಹೇಳೋದು ಅಷ್ಟೇನಿಯ, ಮುರುವಾದಿ ಹೋಗ್ಬಾರ್ದು ಅಂತ ಅಷ್ಟೇನಿಯ, ಮುರುವಾದಿ ಹೋಗ್ಬಿಡ್ತದ ಅಂತ ಹೇಳ್ಬಿಟ್ಟು ಸುಮ್ಕೆ ಏನಿಯ ಬೇಜಾರು ಅಷ್ಟೇನೆ. ಸರಿ ಬಿಡು ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ತೀನಿ. ಬಿಡು, ನಾವೇ ಜಗಳ ಆಡ್ಕೊಂಡ್ರೆ ಎಲ್ಲರ ಕೈಯಾಗೂ ಆಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇನಿಯ. ಸರಿ ಬಿಡು ಆಯಿತು, ಹೋಗಿ ನನ್ನ ಪಾಡುಗೆ ನಾನು ದುಡ್ಡು ಹೊಂದ್ಸಕ್ಕೆ ನೋಡ್ತೀನಿ. ನೀನೇನು ಟೆನ್ಷನ್ ತಗೋಬೇಡ, ಹೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಸರಿ ಹೋಗ್ಬಿಟ್ಟು ನಾನೇ ನೀನಿಯ ಏನೋ ಒಂದು ಅರೇಂಜ್ ಮಾಡ್ತೀನಿ ಬಿಡು, ಕಾರ್ ತಾನೇ ಬೇಕಿರೋದು. ತಗೊಬಿಟ್ಟು ಬಂದ್ಬಿಡೋಣ ತಗೆ. ನೀನು ಬಿಡು, ಸರಿ ಆಯಿತು ಹೋಯ್ತೀನಿ. ಲೇ ನೀನು ಹಂಗೆಲ್ಲ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ್ವಿ. ಎಲ್ಲರ ತಗೋ ಕಿತ್ತಾಡಿದ್ರೆ ನಮಗೆ ಅಂತ ಸಪೋರ್ಟ್ಗೆ ಯಾರೂ ಇಲ್ಲ. ಇವಾಗ ಇವರಾದ್ರೂ ಇವರೇ, ಇಲ್ಲಾಂದ್ರೆ ಆಮೇಲೆ ನಮಗೆ ಯಾರು ಇರೋದೇ ಇಲ್ಲ ಸಪೋರ್ಟ್ಗೆ. ಅರ್ಥ ಮಾಡ್ಕ. ಯಾರು ಇರೋದೇನೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನಾಗೈತ್ರಿ? ನಿಮಗೆ ಹಂಗಂತ ಕಾರ್ ತಗೊಂಡಿದ್ದಂಗೆ ಇರೋಕ್ಕಾಯ್ತದ? ಹಂಗಲ್ಲ, ಅಣ್ಣ ಹತ್ತಿಗೆ ಜೊತೆ ಜಗಳ ಮಾಡ್ಕೋಬೇಡ. ನಮ್ಮ ಪರ ಯಾರು ಇಲ್ಲ, ನೆನ್ಪುಸ್ಕ. ಅಮ್ಮ ಅಪ್ಪ ಹಂಗೇನಿಯ ಪೊದ್ದು ನಾನು ಇನ್ನೊಬ್ಬ ತಮ್ಮ ಯಾರು ನಮ್ಮ ಸಪೋರ್ಟ್ಗಿಲ್ಲ. ಯಾರೊಬ್ರು ನಮ್ಮ ಕಡೆ ಒಬ್ರಿ. ಅರ್ಥ ಮಾಡ್ಕ. ನಾವಿಬ್ರು ಸೇರ್ಕೊಂಡು ಬೆಳಿಬೇಕು, ಬಿಟ್ರೆ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಕಚ್ಕೊಡ್ತೀವಿ ಅಷ್ಟೇ. ನಿನಗೆ ಅರ್ಥ ಮಾಡ್ಕ. ನೀನು ಈಗ ಬಂದಿದ್ದೀವಿ ಮನೆ, ನಿಂಗೆ ಏನು ಅರ್ಥ ಆಗಕ್ಕಿಲ್ಲ. ಸರಿ ಆಯಿತು ಬಿಡಿ.